ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ಎಲ್ರಿಗೂ. ನೋಡಿ, ಈ ದೇಶದಲ್ಲಿ ಬಹಳ ಹಿಂದಿನಿಂದಲೂ ಒಂದು ಮಾಫಿಯಾ ನಡೀತಾ ಬಂದಿದೆ. ಅದಕ್ಕೇನು ಹೆಸರು ಕೊಡ್ಬೋದು? ಟೆಕ್ಸ್ಟ್ ಬುಕ್ ಮಾಫಿಯಾ ಅಂತ ಕರೆಯೋಣ ಈಗ ಸದ್ಯಕ್ಕೆ. ಇದು ನಿನ್ನೆ ಮೊನ್ನೆ ಅಥವಾ ಒಂದು 10, 15, 20, 40, 50 ವರ್ಷದಿಂದ ಶುರುವಾಗಿದ್ದಲ್ಲ. 1836ರಲ್ಲಿ ಯಾವಾಗ ಮೆಕಾಲೆ ಇಲ್ಲಿ ಇಂಗ್ಲಿಷ್ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದನೋ ಆವತ್ತಿನಿಂದಲೇ ಈ ಮಾಫಿಯಾ ಶುರುವಾಗಿದೆ. ಅದನ್ನು ಸ್ವಾತಂತ್ರ್ಯ ನಂತರ ಇಲ್ಲಿ ಆಯ್ಕೆಯಾದ ಸರ್ಕಾರಗಳು ಅದೇ ಮಾಫಿಯಾದ ಭಾಗವಾದವು. ಅದರಲ್ಲಿ ತಮಗೇನು ಬೇಕೋ ಅದನ್ನೇ ತುರುಕಿದವು, ತಮಗೇನು ಬೇಕೋ ಅದನ್ನೇ ತುರುಕಿದವು. ಇನ್ ದ ಸೆನ್ಸ್, ಬ್ರಿಟಿಷರು ಏನು ತುರುಕಿ ಏನು ಹಾಕಿ ಹೋಗಿದ್ರೋ, ಯಾವ ಉದ್ದೇಶದಿಂದ ಅದನ್ನು ಹಾಕಿದ್ರೋ ಅದೇ ಉದ್ದೇಶದಿಂದ ಭಾರತದಲ್ಲಿ ಮುಂದೆ ಆಯ್ಕೆಯಾದಂಥ ಸರ್ಕಾರಗಳು ಅದನ್ನೇ ಮಾಡ್ತಾ ಹೋದವು. ಈ NCERT ಅಂತ ದೊಡ್ಡ ದೊಡ್ಡ ಶಿಕ್ಷಣದ ಮೇಲೆ ಒಂದು ಪ್ರಭುತ್ವವನ್ನು ಹಿಡಿದುಕೊಂಡಿರ್ತಕ್ಕಂಥ ಸಂಸ್ಥೆಗಳು, ಟೆಕ್ಸ್ಟ್ ಬುಕ್ಕನ್ನು ರಚಿಸುವಂಥ ಸಂಸ್ಥೆಗಳೆಲ್ಲ ಅವು ಪಕ್ಕಾ ಲೆಫ್ಟಿಸ್ಟ್ಗಳು ಮತ್ತು ಮಾರ್ಕ್ಸಿಸ್ಟ್ಗಳ ಕೈಯಲ್ಲಿ, ಪಕ್ಕಾ ಮತಾಂಧ ಮುಸ್ಲಿಂ ಚಿಂತನೆ ಉಳ್ಳಂಥ ಇತಿಹಾಸಕಾರರ ಕೈಯಲ್ಲಿ ಅವು ಹೋಗ್ಬಿಟ್ರು. ಅವರೇ ಅದರ ಅಧ್ಯಕ್ಷರಾದರು. ಇರ್ಫಾನ್ ಹಬೀಬ್ ಆಗಿರ್ಬೋದು, ಇಂಥವರೆಲ್ಲ ನೂರಾರು ಇಂಥ ಹತ್ತಾರು ಜನರು NCERT ಮತ್ತೆ ಇಂಥ ಶಿಕ್ಷಣ ವ್ಯವಸ್ಥೆಯನ್ನ ರೂಪಿಸುವಂಥ ಸಂಸ್ಥೆಗಳ ಮೇಲೆ ಅವರು ಹಿಡಿತ ಸಾಧಿಸಿದ್ರು. ನೆಹರು ಕಾಲದಲ್ಲೂ ಇದಾಯಿತು, ಇಂದಿರಾ ಗಾಂಧಿ ಕಾಲದಲ್ಲೂ ಇದಾಯಿತು. ಇದು NDA ಸರ್ಕಾರ ಬಂದಾಗಲೂ ಇದೇನು ಬದಲಾಗಲಿಲ್ಲ. ಈಗ ಒಂದು ಸ್ವಲ್ಪ ಏನೋ ಬದಲಾವಣೆ ಆಗಿರ್ಬೋದು. ಆದರೆ ನಾನು ಹೇಳಲಿಕ್ಕೆ ಹೊರಟಿರೋದು ಈಗ ಈ ಟೆಕ್ಸ್ಟ್ ಬುಕ್ ಮಾಫಿಯಾ ಅನ್ನೋದೇನಿದೆ ಅಲ್ಲ, ಇದರಲ್ಲಿ ಯಾವಾಗಲೂ ನೆನ್ಪಿಡಿ. ನೋಡಿ, ನಾವೆಲ್ಲ ಟೆಕ್ಸ್ಟ್ ಬುಕ್ಕನ್ನು ಓದ್ದವ್ರೆ, ಸಮಾಜ ವಿಜ್ಞಾನ ಸಬ್ಜೆಕ್ಟನ್ನು ಓದ್ದವ್ರೆ. ಈ ಸಮಾಜ ವಿಜ್ಞಾನ ಟೆಕ್ಸ್ಟ್ ಬುಕ್ನಲ್ಲಿ ಯಾವತ್ತಾದರೂ ನಾವು ನಮ್ಮ ಹಿಂದೂ ಪರಂಪರೆಯ ಬಗ್ಗೆ, ಹಿಂದೂ ಪರಂಪರೆ ಅಂದರೆ ಈ ದೇಶದ, ಈ ಸಂಸ್ಕೃತಿಯ, ಈ ನೆಲದ ಪರಂಪರೆಯ ಬಗ್ಗೆ ಯಾವುದಾದ್ರೂ ಒಂದು ಅಮೋಘವಾದ ಅದ್ಭುತವಾದ ವಿಷಯವನ್ನು ನಾವು ನಮ್ಮ ಸಮಾಜ ವಿಜ್ಞಾನದ ಟೆಕ್ಸ್ಟ್ ಬುಕ್ಕಿನಲ್ಲಿ ಓದಿದ್ದೀವಾ ಅನ್ನುವಂಥದ್ದನ್ನು ಒಂದು ಪ್ರಶ್ನೆ ಹಾಕೊಳ್ಳೋಣ. ಇವತ್ತು ಹಾಕೋಬೇಕು. ಓದಿಲ್ಲ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್ ಇನಫ್. ಓದಿಲ್ಲ. ಬದಲಾಗಿ ಏನು ಓದಿದ್ವಿ? ಮೊಘಲರ ಒಂದು ಅದ್ಭುತವಾದಂಥ ಶ್ಲಾಘನೆಗಳು, ಹೊಗಳಿಕೆಗಳು. ಅವರೇನೋ ದೊಡ್ಡ ಬದಲಾವಣೆ ಮಾಡಿಬಿಟ್ರು ಭಾರತದಲ್ಲಿ. ಭಾರತದ ಕಾನೂನು ಸುವ್ಯವಸ್ಥೆಯನ್ನ, ಭಾರತದ ಒಂದು ಆಡಳಿತ ವ್ಯವಸ್ಥೆಯನ್ನ, ಅದನ್ನು ರೂಪಿಸಿದ್ದೇ ಮೊಘಲರು. ಭಾರತದ ಆರ್ಥಿಕ